ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಇಲ್ಲಿ ಲೋಕಲ್ ಜನ ಇದ್ದಾರೆ, ಅವ್ರು ನನ್ನ ಕೇಳೋಣ ಏನಂತೀರಾ ಅಂತ. ಬನ್ನಿ ಆಗ ತಮ್ಮ ಅಭಿಪ್ರಾಯ, ಯಾರು ಗೆಲ್ಬೋದು, ಯಾರು ಸೋಲ್ಬೋದು, ತಮ್ಮ ಕಷ್ಟ ಸುಖ ಪ್ರೀತಿ ವಿಶ್ವಾಸ? ಅದು ಈಗ ಹೇಳಕ್ ಬರಲ್ಲ. ಕಾಂಗ್ರೆಸ್ ಅವರು ಅವಾಗ ಎಲ್ಲ ಇದು ಮಾಡ್ಕೊಟ್ಟಿದ್ದಾರೆ. ಈಗ 2,000 ರೂಪಾಯಿ ಎಲ್ಲ ಕಳ್ಸಿದ್ದಾರೆ, ಅಕ್ಕಿದು ಎಲ್ಲ ಇದು ಮಾಡ್ಕೊಟ್ಟಿದ್ದಾರೆ. ಈಗ ಅವರಿಗೆ ಓಟ್ ಹಾಕ್ತಾರೋ ಬಿಜೆಪಿಗೆ ಓಟ್ ಹಾಕ್ತಾರೋ ಗೊತ್ತಿಲ್ಲ. ಕೆಲವು ಅಂದ್ರೆ ನಮಗೆ ಯಾವ್ದು ಬರ್ತಲ್ಲ, ನಮ್ಮ ಮನೇಲಿ ಹಿರಿಯರು ನಮ್ಮ ಅತ್ತೆ ಇದಾರೆ, ಅವ್ರಿಗೆ ಬರ್ತದೆ, ನಮಗೆ ಯಾವ್ದು ಬರ್ತಲ್ಲ. ನೋಡ್ಬೇಕು ಯಾರಿಗೆ ಓಟ್ ಹಾಕ್ತಾರೆ. ನಿಮ್ಮ ಅಭಿಪ್ರಾಯ ಯಾರು ಗೆಲ್ಬಹುದು, ಯಾರು ಸೋಲ್ಬಹುದು? ಗೆಲ್ಬೋದಂದ್ರೆ ಈ ಸಲ ಬಿಜೆಪಿ ಬರ್ಬೋದು ಅಂತ ಅನ್ಕೊಂಡಿದೀನಿ. 2,000 ಬಂತಕ್ಕ? ಬಸ್ಸಲ್ಲ ಹತ್ತಕ್ಕ? ಅಕ್ಕಿ ಎಲ್ಲ ಕೊಟ್ರಕ್ಕ? ಇವಾಗ ಯಾರು ಗೆಲ್ಸ್ಬೇಕು ಅಂತ ಇದ್ದೀರಕ್ಕ? ಯಾವ ಸರ್ಕಾರ ಯಾರ ಬರಲಿ ಅಲ್ಲ, ನಿಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಗೃಹಲಕ್ಷ್ಮಿ ಬರ್ತಾ ಇದಿಲ್ಲ, ಕಾಂಗ್ರೆಸ್ ಬರಲಿ ಅಂತ. ಒಂದು 20 ಎಲೆಕ್ಷನ್ ನೋಡಿದ್ದೀರಾ? ನಿಮ್ಮ ಏಜ್ಗೆ ಈಗ ಯಾರು ಗೆಲ್ಬೇಕು, ಯಾರು ಸೋಲ್ಬೇಕು? ಮೋದಿ. ಯಾಕೆ ಮೋದಿ ಅವ್ರು ದೇಶ ಪ್ರಿಯ ಯಾಕಂಡ್ರಿ, ಅವನು ದೇಶ ಪ್ರಿಯ, ಅವನು ದೇಶ ಉಳಿಸಿರೋನವನು. ಓಕೆ ಓಕೆ. ಅಲ್ಲ, ನೀವು ಇಷ್ಟು ದಿನ ಎಲ್ಲ ನೋಡಿದ್ರಲ್ಲ, ಇದ್ರಲ್ಲಿ ನಿಮ್ಗೆ ಅನ್ಸಿದೆ ಇವರೇ ಒಳ್ಳೆಯವರು ಅಂತ? ಒಳ್ಳೆ ಉತ್ತಮ, ಒಳ್ಳೆ ಪ್ರಧಾನಿ ಸಿಗಲ್ಲ. ಬಿಜೆಪಿ ಬರಬೇಕು ಅನ್ನೋ ಆಸೆ ಇದೆ. ಕಾರಣ ನಮ್ಮ ಮೋದಿಯವರ ಸೆಂಟ್ರಲಲ್ಲಿ ಆಡಳಿತ, ಅವರ ಕಾರ್ಯದಕ್ಷತೆ ಮತ್ತು ನಮಗೆ ಕೊಟ್ಟಿರ್ತಕ್ಕಂಥ ಸೌಕರ್ಯಗಳು ಎಲ್ಲ ನೋಡ್ಕೊಂಡು ಮೋದಿಯವರು ಬರಬೇಕು ಅನ್ನೋ ನಮ್ಮ ಆಸೆ. ಹೇಳೋಣ, ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರಣ್ಣ? ಕಾಂಗ್ರೆಸ್ ಅವ್ರು ಗೆಲ್ತಾರೆ. ಕಾರಣ 100% ಅವರ ಏನೇನು ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ, 100% ಗೆದ್ದೇ ಗೆಲ್ತಾರೆ. ಯೋಚನೆ ಮಾಡ್ತಾ ಇದೆಯಲ್ಲವ, ಯಾರು ಓಟ್ ಹಾಕ್ತೇವ? ಯಾರು ಓಟು? ಕಾಂಗ್ರೆಸ್ಗೆ. ಏನು ನಾಚಿಕೆ ಯಾಕೆ ಪಡ್ತಾ ಇದೆ? ಬಸ್ಸೆಲ್ಲ ತಗೊಂಡಿದ್ದೀರಾ? 2,000 ಕೊಟ್ಟವ್ರ? ರಾಹುಲ್ ಗಾಂಧಿ ಅವ್ರಿಗೆ ಓಟ್ ಹಾಕ್ತೀರಾ ಹೆಂಗೆ? ರಾಹುಲ್ ಗಾಂಧಿ ಅವ್ರಿಗೆ. ಓಕೆ, ಧನ್ಯವಾದ. ಈಗ ಎಲೆಕ್ಷನ್ ಬರ್ತಾ ಇದೆ, ಲೋಕಸಭೆ ಎಲೆಕ್ಷನ್. ನೀವು ಯಾರು ಗೆಲ್ಸ್ಬೇಕು, ಯಾರನ್ನು ಸೋಲಿಸ್ಬೇಕು? ಸರ್, ಬಿಜೆಪಿ ಬಂದ್ರೆ ಬೆಟರ್ ಅನ್ಸುತ್ತೆ. ಕಾರಣ ಸ್ವಲ್ಪ ಹಿಂದೂ ಧರ್ಮ ಉಳಿಬೇಕಲ್ವಾ, ಹಾಗಾಗಿ ನಮ್ಮ ಮುಂದಿನ ಫ್ಯೂಚರಿಗಾದ್ರೂ ಒಳ್ಳೇದಾಗುತ್ತೆ ಅಂತ ಅಷ್ಟೇ. ಈಗ ನೀವಮ್ಮ? ಬಿಜೆಪಿನೇ ಸರ್. ಕಾರಣಮ್ಮ? ನಮಗೆ ಮೋದಿ ಬೇಕು ಸರ್, ದೇಶ ಬೇಕು, ನಮಗೆ ದೇಶ ಬೇಕು. ಅಣ್ಣ, ಯಾರು ಗೆಲ್ಬೇಕು, ಯಾರು ಸೋಲ್ಬೇಕಣ್ಣ? ಅಣ್ಣ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರು ಮುಂದುವರ್ಕೊಂಡು ಹೋಗ್ಲಿ. ರಾಷ್ಟ್ರದಲ್ಲಿ ನಾಯಕರಿದ್ದಾರೆ, ಅವ್ರು ಬಿಜೆಪಿಯಿಂದ ಮೋದಿಯವರೇ ಹೋಗಿ. ತಮ್ಮ ಅಭಿಪ್ರಾಯ, ಎಲೆಕ್ಷನ್ ಇದೆ, ಲೋಕಸಭೆ ಎಲೆಕ್ಷನ್, ಯಾರು ಗೆಲ್ಬೇಕು, ಯಾರು ಸೋಲ್ಬೇಕು? ಬಿಜೆಪಿ ಗೆಲ್ಬೇಕು. ಬಿಜೆಪಿ ಗೆಲ್ಬೇಕು. ಕಾರಣ ಜನಗಳಿಗೆ ತೊಂದರೆ ಆಗ್ತಿದೆ ಕಾಂಗ್ರೆಸ್ ಇಂದ. ಹೌದ್ರಾ? ಅದರಿಂದ ನೀವು ಹೇಳ್ತಾ ಇದ್ದೀರಾ ಬಿಜೆಪಿ ಗೆಲ್ಬೇಕು ಅಂತಾರೆ. ಥ್ಯಾಂಕ್ ಯು ಅಮ್ಮ. ನಮಸ್ಕಾರ ಸರ್. ಒನ್ ಮೋರ್. ನಮಸ್ಕಾರ. ತಮ್ಮ ಅಭಿಪ್ರಾಯ, ಈಗ ಎಲೆಕ್ಷನ್ ಇದೆ, ಯಾರು ಗೆಲ್ಬೇಕು ಅಂತ? ಗೆಲ್ಲದಿದ್ದೇನೆ, ಅದು ಬ್ರ್ಯಾಂಡೇ ಇದೆಯಲ್ಲ ಮೋದಿಯವರು ಅಂತ. ಮೋದಿಯವರನ್ನು ಬ್ರ್ಯಾಂಡ್, ಅದೇ ಬ್ರ್ಯಾಂಡ್ ಅಲ್ಲ. ಈಗ ಇದು ಬಸ್ ಸ್ಕೀಮು, ಆ ಸ್ಕೀಮು, ಫ್ರೀ ಅವೆಲ್ಲ ಏನು? ಅದು ಕರ್ನಾಟಕದಲ್ಲಿ ಸರ್, ಇದು ಆಲ್ ಓವರ್. ಅದು ಚೈನಾ ಗೇಟಲ್ಲಿ ಗೇಟ್ ಭದ್ರ ಆಗಿದ್ರೆ ಒಳಗಡೆ ಸರಿ ಇರುತ್ತೆ. ಗೇಟ್ ಭದ್ರ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗುತ್ತೆ? ಒಳಗಡೆ ಕಾಂಗ್ರೆಸ್ ಇದೆ, ಹೊರಗಡೆ ಬಿಜೆಪಿ ಭದ್ರಪಡಿಸೋಕ್ಕೆ. ಈಗ ಚಿಕ್ಕಮಂಗ್ಳೂರು ಕ್ಷೇತ್ರದಿಂದ ಯಾರು ಗೆಲ್ಲಬೇಕು, ಯಾರು ಸೋಲ್ಬೇಕು? ಶ್ರೀನಿವಾಸ್ ಪೂಜಾರಿ ಗೆಲ್ಬೇಕು. ಶ್ರೀನಿವಾಸ್ ಪೂಜಾರಿ ಅವ್ರು ಗೆಲ್ಲಬೇಕು. ಆಮೇಲೆ ಅಷ್ಟೇ. ಎಲ್ಲ ಈಗೆಲ್ಲ ಬಸ್ ಫ್ರೀ, ಹೆಗಡೆ ಅವ್ರು ಕೆಲಸ ಮಾಡಿಲ್ವಾ? ನಮಗೆ ಫ್ರೀ ಬಿಟ್ಟಿಲ್ವಲ್ಲ ಅವರು. ಇವಾಗ ನಾನು ಪ್ರೈವೇಟ್ ಬಸ್ ಸ್ಟಾಪಲ್ಲಿದ್ದೀನಿ. ಈ ಬಸ್ಸಲ್ಲಿ ತುಂಬ ಜನ ಇದ್ದಾರೆ, ಅವ್ರನ್ನ ಒಂದು ಸಲ ಕೇಳೋಣ. ಯಾಕೆ ಗೌರ್ಮೆಂಟ್ ಬಸ್ಸಲ್ಲಿ ಫ್ರೀ ಆಗಿದೆಯಲ್ಲ, ಯಾಕೆ ಪ್ರೈವೇಟ್ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಅಂತ ಕೇಳ್ತೀನಿ. ಕೇಳಾದ್ಮೇಲೆ ಹೇಳ್ತೀನಿ, ಬನ್ನಿ. ಈಗ ನಾವು ಬಂದಿರೋದು ಎಲೆಕ್ಷನ್ಗೆ, ಯಾರು ಗೆಲ್ಬೋದು, ಯಾರು ಸೋಲ್ಬೋದು ಅಂತ ಕೇಳಕ್ಕೆ ಬಂದಿದ್ದೀವಿ. ತಮ್ಮ ಅಭಿಪ್ರಾಯ? ಈಗ ಬಸ್ ಕಾಂಗ್ರೆಸ್ ಬಂದರೆ ಯೂಸ್ ಆಗ್ಬೋದು. ಅಬ್ಬ, ನೀವು? ನಮ್ದು ಅಷ್ಟೇ. ಏನಮ್ಮ ಅಷ್ಟೇ ಅಂದ್ರೆ? ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ಸೇ ಬರ್ಬೇಕು. ಕಾರಣ ಏನಿಲ್ಲ, ಎಲ್ಲರಿಗೂ ಉಪಯೋಗ ಆಗ್ತಿದೆಯಲ್ಲ. ಎಲ್ಲ ನೀವಾಗೆಲ್ಲ ಬಂದಿದೆ, 2,000 ಬಂದಿದೆ, ಬಸ್ ಫ್ರೀ ಸಿಕ್ಕಿದ್ಯಾ? ಓಕೆ. ಒನ್ ಮೋರ್. ಚಿಕ್ಕಮಗಳೂರಿನ ಖಾಸಗಿ ಬಸ್ ನಿಲ್ದಾಣದಲ್ಲಿದ್ದೀನಿ. ಎಲ್ಲ ಬಸ್ ಡ್ರೈವರ್ಗಳು ನಿಂತವ್ರೆ ವಿತ್ ಓನರ್ಸು. ಅವ್ರು ಒಬ್ಬೊಬ್ರದ್ದು ಕುಂದುಬರದೆ ಕೇಳ್ತೀನಿ. ಹೇಳಿ ಬಸ್. ಈಗ ಇವರು ಏನ್ ಫ್ರೀ ಸರ್ವಿಸ್ ಅಂತ ಮಾಡಿದ್ದಾರೆ, ಪಬ್ಲಿಕ್ ಮಾಡಿಕೊಟ್ಟಿದ್ದಾರೆ. ಈಗ ಇದೇ ಸರ್ಕಾರ ಹೊಸತೆ ಇದ್ದಾಗನು ಈ ತೆರಿಗೆ ಹೆಚ್ಚು ಮಾಡಿಬಿಟ್ಟು ನಮ್ಮ ಟ್ಯಾಕ್ಸ್ ಏನ್ ಹೆಚ್ಚು ಮಾಡಿದ್ದಾರೆ, ಇದೇ ಸರ್ಕಾರ ಮಾಡಿತ್ತು. ಅವತ್ತು ನಮ್ಮ ಪ್ರೈವೇಟ್ ಬಸ್ ಅವರಿಗೆ ಹೊಡ್ತಾ ಕೊಟ್ಟಿದ್ದು, ಇವತ್ತು ಸಹ ಪ್ರೈವೇಟ್ ಬಸ್ ಅವರಿಗೆ ಹೊಡ್ತಾ ಕೊಟ್ಟಿರೋದು. ಆಯ್ತು, ಸರ್ಕಾರಿ ಬಸ್ ಅವ್ರಿಗೂ ಫ್ರೀ ಅಂತ ಮಾಡಿದಾರಲ್ಲ, ನಮಗೂ ಟ್ಯಾಕ್ಸ್ ಕಮ್ಮಿ ಮಾಡ್ಕೊಳ್ಳಿ. ನಮಗೆ ಯಾವ ರೀತಿ ಸೌಲಭ್ಯ ಕೊಡ್ತಿದ್ದಾರೆ?
ತುಂಬಾ ತೊಂದರೆ ನಮಗೆ ಆಗ್ತಾ ಇರೋದು. ಯಾಕಂದ್ರೆ ಇವತ್ತು 30 ವರ್ಷ ಪ್ರೈವೇಟ್ ಬಸ್ ಸರ್ವಿಸ್ ಬರ್ತಾ ಇದ್ದಾರೆ. ಜನ ಯಾರು 50 ವರ್ಷ ಕೊಡ್ಕೊಂಡ್ಬಂದ್ರು ಯಾರು ಜನ ಯಾರು ಬಂದ್ಬಿಟ್ಟು ನಮಗೆ ನೀವು ಫ್ರೀ ಕೊಡಿ ಅಂತ ಸರ್ಕಾರ ಏನು ಕೇಳಿರಲಿಲ್ಲ. ಯಾರು ಸರ್ಕಾರ ಇವತ್ತು ಫ್ರೀ ಅಂತ ಕೊಟ್ಟು ರಾಜಕೀಯ ಲಾಭಕ್ಕೋಸ್ಕರ ಮಾಡ್ತೀವಿ. ಪ್ರೈವೇಟ್ ಬಸ್ನವ್ರನ್ನೆಲ್ಲ ಮಲಸೇ ಬಿಟ್ಟಿದೆ ಸರ್ಕಾರ. ಈಗ ಎಬ್ಬಿಸ್ಬೇಕಂದ್ರೆ ಏನ್ ಮಾಡ್ಬೇಕು? ಒಂದು ಬಸ್ ಓಡಿದ್ರೆ 7 ಸಂಸಾರ ಜೀವನ ಆಗುತ್ತೆ. ನಿಜ ಪ್ರೈವೇಟ್ ನಿಜ ನಿಜ ನಿಜ. ಪುಕ್ಸಟೆ ಅಂದ್ರೆ ಜನ ಕಾಯ್ತಾರೆ, ಮುಂದೆ ನಮ್ಮ ಬಸ್ ಹೋದ್ರು ಜನ ಹತ್ತಲ್ಲ, ಪುಕ್ಸಟೆ ಬರುತ್ತಲ್ಲ ಅಂತ ಕಾಯ್ತಿರ್ತಾರೆ. ಈಗ ಎಲೆಕ್ಷನ್ ಹೋದ್ಮೇಲೆ ಈ ಯೋಜನೆಗಳು ಇರ್ತಾವ? ನಿಲ್ಲದಿಲ್ಲ ಅಂತ ನಮ್ಮ ಅನಿಸಿಕೆ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿಯಿಂದ ಇವ್ರಿಗೆಲ್ಲರಿಗೂ ಇದು ಕೊಡ್ತಾ ಇದ್ದೀನಿ ಕೊಡುಗೆಯಾಗಿ. ತಗೊಳ್ಳಿ, ಸ್ವೀಕರಿಸಿ. ಈ ಘಮ ಹೆಂಗ್ ಬರುತ್ತೆ ನೀವು ನೋಡ್ತಾ ಇರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.